ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಸಂಘರ್ಷದಿಂದ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತೀಯರು ಸಂಕಷ್ಟದಲ್ಲಿದ್ದಾರೆ. ದುಬೈ, ಅಬುದಾಬಿ ಸೇರಿ ಗಲ್ಫ್ ರಾಷ್ಟ್ರಗಳಿಂದ ಭಾರತೀಯರನ್ನ ಕರೆತರುವ ಕೆಲಸ ನಡೀತಾ ಇದೆ. ಇವರಿಗೆ 52,000 ಭಾರತೀಯರನ್ನ ಈಗ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಹಲವು ವಿಮಾನಗಳ ಸಂಸ್ಥೆಗಳಲ್ಲಿ ಈಗ 16,300, 6,500 ಈ ಥರ ಬೇರೆ ವಿಮಾನ ಸಂಸ್ಥೆಗಳು ಈಗ ಕರ್ಕೊಂಡು ಬಂದಿರೋದು. ಇನ್ನು ಎಮಿರೇಟ್ಸ್ 30,000ಕ್ಕೂ ಹೆಚ್ಚು ಜನರನ್ನ ದುಬೈನಿಂದ ಬೇರೆ ಬೇರೆ ನಗರಗಳಿಗೆ ಸ್ಥಳಾಂತರವನ್ನ ಮಾಡಿದೆ. ಅಲ್ಲಿ ಇನ್ನು ದಾಖಲೆಯ 17ನೇ ಬಜೆಟ್ ಮಂಡಿಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಅಧಿಕಾರ ಹೈಕಮಾಂಡ್ ನಿರ್ಧಾರ ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೈಕಮಾಂಡ್ ಇರು ಅಂದರೆ ಇರ್ತೀನಿ, ಬಿಡು ಅಂದರೆ ಬಿಡ್ತೀನಿ ಅಂತ ಪದತ್ಯಾಗದ ಮಾತಾಡಿದ್ದಾರೆ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಇನ್ನೆರಡು ಬಜೆಟ್ ಮಂಡಿಸ್ತೀನಿ, ನನಗೆ ಹೈಕಮಾಂಡ್ ತೀರ್ಮಾನವಷ್ಟೇ ಮುಖ್ಯ, ಬೇರೆ ಯಾರು ಏನೇ ಹೇಳಿದ್ರು ನನಗೆ ಮುಖ್ಯವಲ್ಲ ಅಂತ ಮೈಸೂರಿನಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಅಲ್ಲದೆ ಅಧಿಕಾರ ಬಲಾಢ್ಯರ ಕೈಯಲ್ಲಿ ಇರಬಾರದು, ಎಲ್ಲವನ್ನೂ ಪ್ರೀತಿಸುವವರು, ಎಲ್ಲರನ್ನೂ ಸಮಾನವಾಗಿ ಕಾಣುವವರ ಕೈಯಲ್ಲಿ ಇರಬೇಕು ಅಂತ ಪರೋಕ್ಷವಾಗಿ DCM DK ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕಷ್ಟ ಬಂದಾಗ ಮಾತ್ರ ದೇವರನ್ನು ಪ್ರಾರ್ಥಿಸೋದಕ್ಕೆ ಹೋಗಬೇಡಿ, ಇನ್ನೊಬ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಅಂತಂದಾಗ ಮಾತ್ರ ದೇವರು ಒಲಿತಾನೆ, ಇನ್ನೊಬ್ರಿಗೂ ಒಳ್ಳೇದಾಗಬೇಕು ನನಗೂ ಒಳ್ಳೇದಾಗಬೇಕು ಅಂತ. ಸೊ ಆ ಥರ ಅಂದಿರುವಂತಹ CM ಒಳ್ಳೆ ಮನಸ್ಸಿದ್ರೆ ಮಾತ್ರ ದೇವರು ಒಲಿತಾನೆ ಅಂತ ಮಾತಿನ ಚಾಟಿ ಬೀಸಿದ್ದಾರೆ. ಇನ್ನು ಸಚಿವ ಬೋಸರಾಜು CM ಬದಲಾವಣೆ ಅಲ್ಲಗಳಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ DK ಶಿವಕುಮಾರ್ CM ಆಗೋದನ್ನು ನಾನು ಹೆಂಗ್ರಿ ತಡೆಯೋಕ್ಕಾಗುತ್ತೆ ಎಂದಿದ್ದಾರೆ. CM ಬಜೆಟ್ ಮಂಡಿಸಿದ ಬೆನ್ನಲ್ಲೇ DCM DKಶಿ ನಾಳೆ ದೆಹಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅದು ಒಂದಷ್ಟು ಕುತೂಹಲ ಮೂಡಿಸಿದೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ. ಹೈಕಮಾಂಡ್ನವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ನವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ. ಅಧಿಕಾರ ಬಲಾಢ್ಯರ ಕೈಲಿ ಇರಬಾರದು. ಅಧಿಕಾರ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿ ಹತ್ರ ಇರಬೇಕೇ ಹೊರತು ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರದು. ದೇವರು ಕೂಡ ಒಪ್ಕೊಳ್ತಾನೆ, ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸದೇ ಇರ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಕೆಟ್ಟದ್ ಮಾಡಬಾರದು. ಯಾರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವನೆಯನ್ನ ಇದ್ ಮಾಡಬೇಕು. ಆಗ ಮಾತ್ರ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಹೇಳಂಗಿಲ್ಲ, ಓನ್ಲಿ ಹೈಕಮಾಂಡ್ ನಿರ್ಧಾರ ಮಾತ್ರ. ಅವ್ರ ನಿರ್ಧಾರದಂತೆ ನಡೀತದೆ. ನಮ್ಮ ವೈಯಕ್ತಿಕ ಕಾರಣಗಳಿಗೆ ಆ ಪಾರ್ಟಿಯಲ್ಲಿ ಇರ್ತೀವಿ ಅಂತಂದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಂಬೋದು ನಾನು ಹೇಳೋದು. ರಾಘವೇಂದ್ರ ಅವರು ಮತ್ತೆ ಅಶೋಕರು ದಿನನಿತ್ಯ ಹೇಳ್ತಾರೆ, ಬಗಳಿದ್ದು ಬೆಳಗಾಂ ಹೋಗೋದ್ರಾಗ ರಿಸೈನ್ ಮಾಡ್ತಾರೆ ಅಂತಾರೆ. ಸರ್ಕಾರ ರಚನೆ ಆದಮೇಲೆ 6 ತಿಂಗಳಿಂದ BJP ಶುರು ಮಾಡಿದ್ವಿ. ಸೊ ಅವ್ರು ಮಾತಾಡಿದಾಗ ದೇರ್ ಇಸ್ ನೋ ಮೀನಿಂಗ್ ಎಟ್ ಆಲ್. ದೇವರಮ್ಮನ ನಾನು ಹೆಂಗೆ ತಡೆಯೋಕ್ಕಾಗುತ್ತಣ್ಣ? ಅವ್ರು ಸಿದ್ದರಾಮಯ್ಯರ ಜೊತೆ ಮಾತಾಡೋಕೆ ಹೇಳಿ ನಾನು ಕೇಳಿದ್ರೆ ನಾನೇನು ಹೇಳಿ? ನಾನು ಸಿದ್ದರಾಮಯ್ಯನವ್ರಿಗೆ ಕಳೆದ ಒಂದು ವಾರದಿಂದ ಏನು ಹೇಳಿದ್ದೀನಿ? ಬಿಟ್ಕೊಡಪ್ಪ ಅಂತ ದಿನ ಹೇಳ್ತಾ ಇಲ್ವಾ? ಒಂದು ಕ್ಲಿಯರ್ ಇದೆ ಇದರಲ್ಲಿ, ಹೈಕಮಾಂಡ್ ಈ ವಿಚಾರದಲ್ಲಿ ಮಾತುಕತೆಯನ್ನ ಮಾಡಿದೆ ಅನ್ನುವಂಥದ್ದಂತೂ ಸ್ಪಷ್ಟ ಆಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳೋದು ಹೈಕಮಾಂಡ್ ಅವಕಾಶ ಕೊಟ್ಟರೆ ಇನ್ನೆರಡು ಬಜೆಟ್ ಅನ್ನ ಮಂಡಿಸ್ತೀನಿ ಅಂತ ಹೇಳಿ. ಯಾಕಂದ್ರೆ ಹಿಂದೆ ಅವರ ಮಾತಿನ ವರಸೆ ಏನಿತ್ತು, 5 ವರ್ಷ ನಾನೇ CM, ನಾನೇ ಮಂಡಿಸ್ತೇನ್ರಿ, ಏನ್ ಡೌಟಾ ನಿಮಗೆ ಅಂತ ಆ ಕಾನ್ಫಿಡೆಂಟ್ ಅಲ್ಲಿ ಮಾತನಾಡ್ತಾ ಇದ್ದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಅವಕಾಶ ಕೊಟ್ಟರೆ ಇನ್ನೆರಡು ಬಜೆಟ್ ಮಂಡಿಸ್ತೀನಿ ಅಂತಂದಾಗ ಏನೋ ಈ ಗ್ಯಾಪ್ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಅದಾದಾಗ ನೋಡೋಣ ಅಷ್ಟೇ ಅಲ್ವಾ? ಬಟ್ ಈ ಅಧಿಕಾರ ಬಲಾಢ್ಯರ ಕೈಯಲ್ಲಿ ಇರಬಾರ್ದು ಅಂತ ಅಂದಿದಾರ. ಬಲಾಢ್ಯರು ಅಂದ್ರೆ ಯಾರು ಅನ್ನೋದು ಅವರವರ ವಿವೇಚನೆಗೆ ಅಥವಾ ಆಲೋಚನೆಗೆ ಬಿಟ್ಟ ವಿಚಾರ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋ ಸರ್ಕಾರದ ಪ್ರಸ್ತಾಪ ರಾಜ್ಯದಲ್ಲಿ ಪರ ವಿರೋಧ ಚರ್ಚೆಯನ್ನು ಹುಟ್ಟಾಕಿದೆ. CM ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮಾಡಿದ ಈ ಘೋಷಣೆಗೆ ಪೋಷಕರು, ಶಿಕ್ಷಣ ತಜ್ಞರು, ಮನಃಶಾಸ್ತ್ರಜ್ಞರು ಸ್ವಾಗತ ಮಾಡಿದ್ರೆ, ಕೆಲ ಶಿಕ್ಷಣ ತಜ್ಞರು ಏಕಾಏಕಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಬೇಡ ಅಂತ ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣ ಬ್ಯಾನ್ ಮಾಡೋ ಪ್ರಸ್ತಾಪಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡೋದಾಗಿ ತಿಳಿಸಿದೆ. 2-3 ತಿಂಗಳಲ್ಲಿ ಇದರ ಅನುಷ್ಠಾನ ಸಂಬಂಧ ವರದಿ ನೀಡೋದಕ್ಕೆ ತಜ್ಞರನ್ನೊಳಗೊಂಡ ಸಮಿತಿ ರಚನೆ ಮಾಡುತ್ತೆ. ಶಿಕ್ಷಣ ತಜ್ಞರು, ಪೋಷಕರು, ವಿದ್ಯಾರ್ಥಿಗಳು, ವಿವಿಧ ಇಲಾಖೆಯ ಮುಖ್ಯಸ್ಥರು, ಮನಃಶಾಸ್ತ್ರಜ್ಞರು ಈ ಸಮಿತಿಯಲ್ಲಿ ಇರ್ತಾರಂತೆ. ಈ ಸಮಿತಿ ಕೂಡ ಶಾಲೆ, ಸಾರ್ವಜನಿಕ ಸ್ಥಳ, ಮನೆ ಈ 3 ಭಾಗದಲ್ಲಿ ಹೇಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು, ಹೇಗೆ ಇದನ್ನು ಜಾರಿ ಮಾಡಬೇಕು ಅಂತ ವರದಿ ಕೊಡ್ತಾರಂತೆ. ವರದಿಯನ್ನು ಸಾರ್ವಜನಿಕರ ಅಭಿಪ್ರಾಯಕ್ಕೂ ಬಿಟ್ಟು ವರದಿ ಅಧ್ಯಯನದ ಬಳಿಕ ಸರ್ಕಾರದ ಪ್ರಕ್ರಿಯೆ ಶುರು ಮಾಡೋ ಸಾಧ್ಯತೆ ಇದೆ. ಮಕ್ಕಳು, ಪೋಷಕರು ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂತ ಒಂದು ಅಮೆಂಡ್ಮೆಂಟ್ ಗೌರ್ಮೆಂಟ್ ಲಾನಲ್ಲಿ ತರಬೇಕು ಅನ್ನೋದು ಒಂದು ಮಾಡಿದ್ದಾರೆ. ವೆಲ್ಕಮ್ ಮಾಡುವಂಥ ವಿಚಾರನೆ. ನಾನು ಆ್ಯಸ್ ಎ ಟೀಚರ್ ಭಾಳಷ್ಟು ಪೇರೆಂಟ್ಗಳಿಂದ ನನಗೆ ಬರೋ ಕಂಪ್ಲೇಂಟು ಇದೇನೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೊತ್ತು ನಮ್ಮ ಮಕ್ಕಳು ಇನ್ವಾಲ್ವ್ ಆಗ್ತಿದ್ದಾರೆ ಅಂತೇಳಿ. ಕಂಟ್ರೋಲ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ಒಂದು ಸೊಸೈಟಿನಲ್ಲಿ ತುಂಬ ಒಂದು ದೊಡ್ಡ
ಪ್ರಾಬ್ಲಮ್ ಆಗಿ ಈ ಬ್ಯಾನ್ ವಿಚಾರದಲ್ಲಿ ಬರೀ ಪೋಷಕರು, ಟೀಚರ್ಸು, ಮ್ಯಾನೇಜ್ಮೆಂಟ್ ಆಗಲಿ, ಮಕ್ಕಳಾಗಲಿ ಅಷ್ಟೇ ಇನ್ವಾಲ್ವ್ಮೆಂಟ್ ಅಲ್ಲ, ಸಂಪೂರ್ಣ ಕಂಪ್ಲೀಟ್ ಸಮಾಜ. ನಾನು ಪ್ರತಿ ಸತಿ ರಿಪೀಟ್ ಮಾಡ್ತಾ ಇದ್ದೇನೆ, ಇದು ಒಂದು ವ್ಯಕ್ತಿಗತವಾದಂಥ ಸಮಸ್ಯೆ ಅಲ್ಲ, ಇದೊಂದು ಸಾಮಾಜಿಕವಾದಂಥ ಸಮಸ್ಯೆ. ಕಂಪನಿಗಳಿಗೆ, ಟೆಕ್ ಕಂಪನಿಗಳಿರ್ತಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ರೂಲ್ಸ್ ಮಾಡೋರು ಯಾರಿರ್ತಾರೆ, ಬ್ಯೂರೋಕ್ರಸಿ, ಇವೆಲ್ಲರೂ ಸೇರಿ ಒಂದು ಕಲೆಕ್ಟಿವ್ ನಿರ್ಧಾರ ತಗೊಂಡಾಗ್ಲೇ ಈ ಒಂದು ಸಮಸ್ಯೆನ. ನಿನ್ನೆ ಆಂಧ್ರದವರು 13 ಇಯರ್ಸ್ ಮಾಡಿದ್ದಾರೆ. ಅವರು ಶಿಕ್ಷಣಕ್ಕಾಗಿ ನಾವು ಇಂಟರ್ನೆಟ್ ಯೂಸ್ ಮಾಡುವಂಥದ್ದು ಕರೆಕ್ಟು. ಯಾರೀಗ ಕೆಲವೊಂದು ಕೆಟ್ಟದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾವೆ, ಏನೇನೋ ಬರ್ತವೆ, ಅದೆಲ್ಲನೂ ಕೂಡ ಆಗಬಾರ್ದಲ್ಲ. ಏನು ನಮ್ಮ ರೈಟ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಬರ್ ತಜ್ಞರು ಏನು ಹೇಳ್ತಾರೆ, ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದಕ್ಕೆ. ಇಂಟರ್ನೆಟ್ ಅಂತಕ್ಕಂಥದ್ದು ಅದೊಂದು ಗ್ಲೋಬಲ್ ಪ್ರಾಪರ್ಟಿ, ಕರ್ನಾಟಕದ ಪ್ರಾಪರ್ಟಿ ಅಲ್ಲ ಅಥವಾ ದೇಶದ ಪ್ರಾಪರ್ಟಿ ಅಲ್ಲ. ರಾಜ್ಯದಲ್ಲಿ ಮಕ್ಕಳಿಗೆ ನಿಷೇಧ ಅನ್ನೋದು ಅದೊಂದು ಟೆಕ್ನಿಕಲ್ ಚಾಲೆಂಜ್, ತಾಂತ್ರಿಕ ಸವಾಲು ಅಂತಾರೆ. ಅಷ್ಟು ಸುಲಭ ಇಲ್ಲ. ಸೋಷಿಯಲ್ ಮೀಡಿಯಾ ಭಾರತದ ಓನರ್ಶಿಪ್ನಲ್ಲಿ ಇಲ್ಲವೇ ಇಲ್ಲ. ನೀವೇನು ದಿನನಿತ್ಯ ಯೂಸ್ ಮಾಡ್ತಿದ್ದೀರಾ ಅದೆಲ್ಲ ಭಾರತದ ಓನರ್ಶಿಪ್ ಅಲ್ಲ. ಆಸ್ಟ್ರೇಲಿಯಾದಲ್ಲಿ 2025ರಲ್ಲಿ 4 ಮಿಲಿಯನ್ ಅಕೌಂಟ್ಗಳನ್ನು ಬ್ಯಾನ್ ಮಾಡಲಾಗಿತ್ತು. ಅದು ನಮ್ಮಲ್ಲೂ ಮಾಡೋಕ್ಕಾಗುತ್ತಾ? ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಅವರೇನೋ ಮಾಡಿದ್ರು ಆಸ್ಟ್ರೇಲಿಯಾದಲ್ಲಿ, ಆದರೆ ಇದು ರಿಸಲ್ಟ್ ಏನು ಗೊತ್ತಿಲ್ಲ. ಮಕ್ಕಳು ಪೋಷಕರ ಅಕೌಂಟ್ನಿಂದ ಲಾಗಿನ್ ಆಗೋ ಸಾಧ್ಯತೆ ಇದೆ. ಮಕ್ಕಳ ಅಕೌಂಟ್ ಇಲ್ಲ ಅಂದರೆ ಪೋಷಕರ ಅಕೌಂಟ್ನಿಂದ. ಇದು ಆನ್ಲೈನ್ ಅಸೈನ್ಮೆಂಟು, ವಾಟ್ಸಪ್ ಮೂಲಕ ಹೋಮ್ವರ್ಕು, ಸ್ಕೂಲವರು ಕೂಡ ವಿಪರೀತ ಮೊಬೈಲ್ನಲ್ಲಿ ಇದೆಲ್ಲ ಬಳಕೆ ಮಾಡ್ತಾ ಇದ್ದಾರೆ. ಇದು ಅನಿವಾರ್ಯವಾಗಿದ್ದು ಏಕಾಏಕಿ ಬದಲಾಯಿಸೋದು ಹೆಂಗೆ ಅಂತ ಅವ್ರಿಗೂ ಕೂಡ ಯೋಚನೆ. ನಿಷೇಧದ ಬದಲು ಸಾಮಾಜಿಕ ಜಾಲತಾಣ ಬಳಕೆ ಜಾಗೃತಿ ಅಗತ್ಯ. ಜನರಿಗೆ ಜಾಗೃತಿ ಮೂಡಿಸಿ. ಅದರ ಬದಲು ಏಕಾಏಕಿ ಬ್ಯಾನ್ಗೆ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆನೂ ಆಗ್ಬೋದು, ಅಡ್ವರ್ಸ್ ಎಫೆಕ್ಟ್ ಕೂಡ ಆಗ್ಬೋದು. ಅದೇ ಈಗ ಗಾಜಿಯಾಬಾದ್ನಲ್ಲಿ 3 ಜನ ಹೆಣ್ಮಕ್ಳು ಹೋಗಿ ಸುಸೈಡ್ ಮಾಡ್ಕೊಂಡ್ರಲ್ಲ ಮೊಬೈಲ್ ಕೊಡಲಿಲ್ಲ ಅಂತ, ಹಾಗೆಲ್ಲ ಆಗ್ಬೋದು. ಸೈಬರ್ ಸೇಫ್ಟಿ, ಜವಾಬ್ದಾರಿ ಬಳಕೆ ಬಗ್ಗೆ ತಿಳುವಳಿಕೆಯನ್ನು ಕೊಡಬಹುದು ಅಂತೆಲ್ಲ ಒಂದಷ್ಟು ಸೈಬರ್ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಸರ್ಕಾರದ ಮುಂದಿರ್ತಕ್ಕಂಥ ಆಯ್ಕೆಗಳೇನು, ಸರ್ಕಾರ ಏನು ಮಾಡ್ಬೋದು? ಶಾಲಾ ಕಾಲೇಜುಗಳಲ್ಲಿ ಮಾತ್ರ ನಿಷೇಧ ಆಲ್ಮೋಸ್ಟ್ ಇದೆ, ಹೆಚ್ಚು ಕಡಿಮೆ. ನಿರ್ದಿಷ್ಟ ತಾಣಗಳ ನಿಷೇಧದ ಬಗ್ಗೆ ಕೇಂದ್ರದ ಜೊತೆ ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದ ವಾರ್ತಾ ಇಲಾಖೆ ಏನು ಹೇಳುತ್ತೆ ನೋಡೋಣ. ಶಾಲಾ ಕಾಲೇಜುಗಳಲ್ಲಿ ಸಂಪೂರ್ಣವಾಗಿ ಮೊಬೈಲ್ ನಿಷೇಧ ಮಾಡಬಹುದು, ಈ ಸಾಧ್ಯತೆ ಇದೆ. ಮಕ್ಕಳು ಲಾಗಿನ್ ಆಗೋ ವ್ಯವಸ್ಥೆಗೆ ನಿರ್ಬಂಧ ಹಾಕ್ತಕ್ಕಂಥ ಸಾಧ್ಯತೆ ಪಾಸಿಬಲಿ. ಸಾಮಾಜಿಕ ಜಾಲತಾಣಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅದನ್ನು ಪೋಷಕರು ಹೆಚ್ಚು ಮಾಡಬೇಕು. ಮಕ್ಕಳಿಗೆ, ಪೋಷಕರಿಗೂ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೆಲ್ಲ ಸರ್ಕಾರ ಒಂದಷ್ಟು ಅಟೆಂಪ್ಟನ್ನು ಮಾಡಬಹುದು ಅಂತ ಅನ್ಸುತ್ತೆ. ಏನಂದರೆ ಈಗ ಅನೇಕ ತಾಯಂದಿರು ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ರೀಲ್ಸ್ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳನ್ನ 5 ವರ್ಷ 10 ವರ್ಷದೆಲ್ಲ. ಹಂಗಿದಾಗಿ ತಾಯಂದಿರು ಕೂಡ ರೀಲ್ಸ್ ಅನ್ನ ಮಾಡೋ ಹಾಗಿಲ್ಲ. ಇನ್ನೂ ಹೋದ್ರೆ ಅವರು ಮಕ್ಕಳು ಊಟ ಮಾಡಲ್ಲ ಅಂತ ಮಗು ಕೈ ಮೊಬೈಲ್ ಕೊಡ್ತಾರೆ. ಇವೆಲ್ಲ ಹೆಂಗ್ ನೀವು ಕಂಟ್ರೋಲ್ ಮಾಡಕ್ಕಾಗತ್ತೆ? ಆಮೇಲೆ ಆಸ್ಟ್ರೇಲಿಯಾ ಒಂದು ರಾಷ್ಟ್ರವಾಗಿ ಅದನ್ನ ನಿರ್ಧಾರ ತೆಗೆದುಕೊಂಡಿದ್ದು. ನೀವು ರಾಜ್ಯವಾಗಿ ಆ ನಿರ್ಧಾರ ತೆಗೆದುಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಆಗ ಆಗಬಹುದು ಅಂತ ಕಾಣಿಸುತ್ತೆ. ಬಟ್ ತುಂಬ ಯಾವುದು ಕೂಡ 100% ಮಾಡೋಕ್ಕಂತೂ ಆಗಲ್ಲ. ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ಒಂಚೂರು ಭಯ ಇರುತ್ತೆ ಅಷ್ಟೇ. ಇನ್ನು GBA ಅಧಿಕಾರಿಗಳ ಬೇಜವಾಬ್ದಾರಿಗೆ 56 ವರ್ಷದ ಮಹಿಳೆಯೊಬ್ಬರು ಕಾಲ್ ಜಾರಿ 15 ಅಡಿ ಆಳದ ಗುಂಡಿಗೆ ಬಿದ್ದಂತಹ ಘಟನೆ ನಡೆಯಿತು. ಕಳೆದ 5ನೇ ತಾರೀಕಿನಂದು ಪರಿಮಳ ಅನ್ನೋರು ನಾಗರಬಾವಿ ಉಲ್ಲಾಳ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅರ್ಧಂಬರ್ಧ ಕಾಮಗಾರಿ ಮಟ್ಟ ಅದು ಮಾಡೋದೇ ಅರ್ಧಂಬರ್ಧ ಅಲ್ಲ, ಅವ್ರು ಯಾವಾಗ ಪೂರ್ಣ ಮಾಡ್ತಾರೆ. ಗುಂಡಿಗೆ ಬಿದ್ದುಬಿಟ್ಟಿದ್ದಾರೆ. ಆಮೇಲೆ ಪಾಪ 8 ಗಂಟೆವರೆಗೂ ಗುಂಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತಾಯಿಗೆ ಮಗ ಫೋನ್ ಮಾಡಿದ್ದಾನೆ, ಸ್ಟಾರ್ಟಿಂಗಲ್ಲಿ ಸಿಕ್ಕಿಲ್ಲ, ಆಮೇಲೆ ಮತ್ತೆ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಫೋನ್ ಮಾಡಿದಾಗ ಇಂಥ ಜಾಗದಲ್ಲಿ ಇದ್ದೀನಿ ಅಂತಿದ್ದಾರೆ. ಪೊಲೀಸರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದ ನಂತರ ಪೊಲೀಸರು ಗಸ್ತಿನಲ್ಲಿ ಇರ್ತಾರಲ್ಲ, ರಾತ್ರಿ ಸಂದರ್ಭದಲ್ಲಿ ಇದೆ ಆ್ಯಕ್ಚುಲಿ, ಗಸ್ತಿನಲ್ಲಿರುವಂಥವ್ರು ಲೊಕೇಶನ್ ಹುಡ್ಕೊಂಡು ಹೋಗಿ ಆ ಜಾಗದಲ್ಲಿ ಅವ್ರು ಇದ್ದಾರೆ ಅಂತೇಳಿ ಅವ್ರನ್ನ ಮೇಲ್ಗಡೆಗೆ ಹತ್ತಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ನಾವು ರಿಪೋರ್ಟ್ ಮಾಡಿದ ನಂತರ ಆ ಶೆಡ್ ಎಲ್ಲ ಹಾಕಿದಾರಂತ. ಇದು ಅವಾಗಲೇ ಮಾಡಿದಿದ್ರೆ ಪಾಪ ಒಬ್ಬರು ಬಿದ್ದು ಅಷ್ಟೊಂದು ಪೆಟ್ಟು ತಿನ್ನೋದು ನಿಲ್ತಾ ಇತ್ತಾ ಏನ್ರಪ್ಪ. ಇನ್ನು ಭಾರತ ನ್ಯೂಜಿಲೆಂಡ್ ನಡುವಿನ T20 ವಿಶ್ವಕಪ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಈ ಪಂದ್ಯ ಭಾರತೀಯರ ನಾಡಿ ಮಿಡಿತವನ್ನು ಹೆಚ್ಚಿದೆ. ಸೂಪರ್ 8ರ ಹಂತದಲ್ಲಿ ಎಡವಿ ಮತ್ತೆ ಪುಟಿದೆದ್ದು ಫೈನಲ್ಗೆ ಬಂದ ಭಾರತ ಕಪ್ ಎತ್ತಿ ಹಿಡಿಯೋದಕ್ಕೆ ಸಿದ್ಧವಾಗಿದೆ. ಬಲಿಷ್ಠ ತಂಡಗಳ ಕಾದಾಟಕ್ಕೆ ಇಡೀ ಕ್ರಿಕೆಟ್ ಜಗತ್ತು ಎದುರು ನೋಡ್ತಾ ಇದೆ. ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ವಿಶ್ವಕಪ್ ಗೆದ್ದು ಚರಿತ್ರೆ ಸೃಷ್ಟಿಸೋದಕ್ಕೆ ಭಾರತ ಸಜ್ಜಾಗಿದೆ. ICC ಟೂರ್ನಿಯೊಂದರ ಫೈನಲ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿ ಆಗ್ತಿರೋದು ಇದು 4ನೇ ಬಾರಿ. ಹಿಂದಿನ 3 ಮುಖಾಮುಖಿಗಳಲ್ಲಿ ನ್ಯೂಜಿಲೆಂಡ್ 2 ಬಾರಿ ಗಳಿಸಿದೆ. ಈಗ ನ್ಯೂಜಿಲೆಂಡ್ ವಿರುದ್ಧ ಭಾರತ ಸೇಡು ತೀರಿಸಿಕೊಳ್ಳೋದಕ್ಕೆ ಸಜ್ಜಾಗಿದೆ. ಹೀಗಾಗಿ ಉಭಯ ತಂಡಗಳ ನಡುವೆ ಹೈ ವೋಲ್ಟೇಜ್ ಪಂದ್ಯ ಭಾರಿ ಕುತೂಹಲ ಮೂಡಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ಈ ಐತಿಹಾಸಿಕ ಪಂದ್ಯ ನಡೆಯಲಿದ್ದು, ಈ ಹಿಂದೆ ಭಾರತಕ್ಕಾದ ಕರಾಳ ನೆನಪನ್ನು ಅಳಿಸಿ ಇತಿಹಾಸ ಸೃಷ್ಟಿಸೋದಕ್ಕೆ ಭಾರತ ತಂಡ ಕೌತುಕತೆಯಿಂದ ಕಾಯ್ತಾ ಇದೆ. ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ ಸೇರಿದಂತೆ ರಾಜ್ಯಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅನ್ನು ಹೇಳಿದ್ದಾರೆ.
ಸೋಲ್ಸ್ ಬಂದಿದ್ದಾರೆ. ನ್ಯೂಜಿಲೆಂಡ್ ಸೌತ್ ಆಫ್ರಿಕಾಗೆ ಒಂದ್ಸಲ ಒನ್ ಸೈಡೆಡ್ ಅಂದರೆ ಕ್ಲಿನಿಕಲ್ ಫಿನಿಶ್ ಅಂತ ಹೇಳ್ತೀವಿ ನಾವು ಕ್ರಿಕೆಟಿಂಗ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ. ಎರಡು ಟೀಮು ಚೆನ್ನಾಗಿದೆ. ಸಂಜು ಸ್ಯಾಮ್ಸಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಲಾಸ್ಟ್ 2 ಮ್ಯಾಚ್ ಮೇನ್ ರೋಲ್ ಪ್ಲೇ ಮಾಡಿದ್ದಾರೆ. ಬ್ಯಾಟಿಂಗ್ ಟೋನಿಗೆ ಸೆಟ್. T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಫೈನಲ್ಗೆ ಬಂದಿದ್ದು, ನಮ್ಮ ಇಂಡಿಯಾ ಗೆಲ್ಬೇಕಂತ ಆಶಿಸ್ತಾ ನಮ್ಮ ಟೀಮ್ ಇಂಡಿಯಾಗೆ ನನ್ನ ವಿಶ್ವಾಸ ತಿಳಿಸ್ತೇನೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗರಂ ಆಗಿದ್ದಾರೆ. ಸಿಲಿಗುರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಾಲ್ಗೊಂಡಿದ್ದರು. ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಅಂತಾರಾಷ್ಟ್ರೀಯ ಆದಿವಾಸಿ ಸಮಾವೇಶಕ್ಕೆ ಅನುಮತಿ ನೀಡುವಲ್ಲಿ ವಿಳಂಬ ಮತ್ತು ಸ್ಥಳ ಬದಲಾವಣೆ ಮತ್ತು ಪ್ರೋಟೋಕಾಲ್ ಪಾಲನೆ ಲೋಪಗಳ ಬಗ್ಗೆ ಪ್ರಸ್ತಾವಿಸಿ ಅಸಮಾಧಾನಗೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರದ್ದು ಒಂದು ಮಜಾ ಏನು ಅಂತಂದರೆ, ಪಾರ್ಲಿಮೆಂಟನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳನ್ನು ಕರೆದಿಲ್ಲ ಅಂತಂದಾಗ, ನೀವು SC ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಆದಿವಾಸಿ ಜನಾಂಗದ ಮಹಿಳೆಗೆ ಅವಮಾನ ಮಾಡ್ತಾ ಇದ್ದೀರಾ, ನಾವು ಬೈಕಾಟ್ ಮಾಡ್ತೀವಿ ಅಂತೇಳಿ ಬೈಕಾಟ್ ಮಾಡಿತ್ತು ಇದೇ TMC. ಬಟ್ ಈಗ ನೋಡಿದರೆ ಇವರೇ ಅವಮಾನ ಮಾಡ್ತಾರೆ. ಅಂದರೆ ಕಾಲಕ್ಕೆ ತಕ್ಕಂತೆ ಊಸರು ಒಳ್ಳಿಗಳು. ಅದಕ್ಕೆ ಇನ್ನು ನಟ ದಳಪತಿ ವಿಜಯ್ಗೆ ದಿನಕ್ಕೊಂದು ಆಘಾತ. ಇತ್ತೀಚೆಗೆ ಮದುವೆ ಆದ ತಕ್ಷಣದಲ್ಲಿ ನಟಿ ತ್ರಿಷಾ ಜೊತೆ ಒಟ್ಟಿಗೆ ಕಾಣಿಸಿಕೊಂಡ ಬೆನ್ನಲ್ಲೇ ವಿಜಯ್ಗೆ ಪತ್ನಿ ಸಂಗೀತ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ವಿಚ್ಛೇದನ ಅರ್ಜಿ ವಿಚಾರಣೆ ನಡೀತಿರುವ ನಡುವೆನೇ ವಸತಿ ರಕ್ಷಣೆ ಕೋರಿ ಹೊಸ ಅರ್ಜಿ ಸಲ್ಲಿಸಿದ್ದಾರೆ. ಅಂದರೆ ಇವೆಲ್ಲ ಇತ್ಯರ್ಥ ಆಗೋ ತನಕ ವಿಜಯ್ ಮನೆಯಲ್ಲೇ ನಾನು ವಾಸ ಆಗಿರೋದಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ನಾಳೆ ರಾಜಕೀಯ ರಂಗ ಪ್ರವೇಶ ಆಗುತ್ತೆ. ನಾಳೆ JDU ಔಪಚಾರಿಕವಾಗಿ ಅವರು ಸೇರ್ತಾರೆ. ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಹಿರಿಯ ನಾಯಕರು, ಸಚಿವರು, ಸಂಸದರು, ಶಾಸಕರು ಮತ್ತು MLCಗಳ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾರೆ. ಬಟ್ ಈಗಲ್ಲಿ ರಾಜಕೀಯ ಏನೇನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈಗ ಕಾರಣ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಅಂತೇಳಿ ನೋಡಿ, ಒಂದು ಎಕ್ಸಾಂಪಲ್ ಅದಷ್ಟೇ. ಯಾಕಂದರೆ ಕುಟುಂಬವ್ರನ್ನ ಯಾರನ್ನೂ ಸೇರಿಸ್ಕೊಂಡಿಲ್ಲ, ಈಗ ಮಗನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇರೋದು ಬೆಸ್ಟ್ ಎಕ್ಸಾಂಪಲ್ ಅದು. ಆ್ಯಕ್ಚುಲಿ ಡಾಂಬರ್ ರಸ್ತೆ ಹಾಳಾದರೆ ಅದನ್ನು ಸಂಪೂರ್ಣ ತೆರವು ಮಾಡಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡ್ತಾರೆ. ಆದರೆ ಧಾರವಾಡ ನಗರದ ಹನುಮಂತ ನಗರದಲ್ಲಿ CC ರಸ್ತೆಯ ಮೇಲೆಯೇ ಡಾಂಬರ್ ಹಾಕಿ ರಸ್ತೆ ಮಾಡಿದ್ದಾರೆ. ವೆರಿ ಗುಡ್, ಸೂಪರ್.